ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್. ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ಶಕ್ತಿ ಯೋಜನೆಯು ಮಹಿಳಾ ಸಬಲೀಕರಣದಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ಯಾಸಿರ್ ಖಾನ್ ಪಠಾಣ್. ಶಕ್ತಿ ಯೋಜನೆಯು ಮಹಿಳೆಯರಿಗೆ ಆರ್ಥಿಕ ಸ್ವಾತಂತ್ರ್ಯವನ್ನು ಒದಗಿಸುವುದಲ್ಲದೆ ಶಿಕ್ಷಣ, ಉದ್ಯೋಗ ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ಹೆಚ್ಚು ಸಕ್ರಿಯವಾಗಿ ಪಾಲ್ಗೊಳ್ಳಲು ಪ್ರೇರಣೆ ನೀಡಿದೆ. ರಾಜ್ಯಾದ್ಯಂತ ಮಹಿಳೆಯರ ಸಬಲೀಕರಣದಲ್ಲಿ ಈ ಯೋಜನೆಯು ಮಹತ್ವದ ಪಾತ್ರ ವಹಿಸುತ್ತಿದೆ ಎಂದು ಶಿಗ್ಗಾಂವ ಸವಣೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಯಾಸಿರ್ ಖಾನ್ ಪಠಾಣ್ ಅವರು ಹೇಳಿದರು. ಶಕ್ತಿ ಯೋಜನೆಯು 500 ಕೋಟಿ ಮಹಿಳಾ ಪ್ರಯಾಣಿಕರ ಮೈಲುಗಲ್ಲು ದಾಟಿದ ಸಂಭ್ರಮಾಚರಣೆ ಪ್ರಯುಕ್ತ ಸೋಮವಾರ ತಾಲೂಕಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಶಿಗ್ಗಾಂವ್ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಸವಣೂರು ಘಟಕದ ವತಿಯಿಂದ ಸವಣೂರಿನ ಬಸ್ ನಿಲ್ದಾಣದಲ್ಲಿ ಆಯೋಜಿಸಿದ ಸಂಭ್ರಮಾಚರಣೆಯ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಸವಣೂರು ಘಟಕದಿಂದಲೇ 1,38,00,000 ಮಹಿಳಾ ಪ್ರಯಾಣಿಕರು ಶಕ್ತಿ ಯೋಜನೆಯ ಲಾಭ ಪಡೆದಿರುವುದು ಗಮನಾರ್ಹ. ಕಾಂಗ್ರೆಸ್ ಸರ್ಕಾರ 2023 ಜೂನ್ 11ರಂದು ಅಧಿಕಾರಕ್ಕೆ ಬಂದ ನಂತರ ಅನುಷ್ಠಾನಕ್ಕೆ ತಂದ ಶಕ್ತಿ ಗ್ಯಾರಂಟಿ ಯೋಜನೆಯು ಕಳೆದ 2 ವರ್ಷ 1 ತಿಂಗಳ ಅವಧಿಯಲ್ಲಿ ಕೆಎಸ್ ಸಾರಿಗೆ ಸಂಸ್ಥೆಯ 4 ನಿಗಮಗಳ ಸಾಮಾನ್ಯ ಸಾರಿಗೆ ಬಸ್ಗಳಲ್ಲಿ ಮಹಿಳಾ ಪ್ರಯಾಣಿಕರಿಗೆ ಉಚಿತ ಪ್ರಯಾಣದ ಅವಕಾಶ ಕಲ್ಪಿಸಿದೆ. ಈವರೆಗೂ ವಿತರಿಸಲಾದ ಉಚಿತ ಟಿಕೆಟ್ಗಳ ಸಂಖ್ಯೆ ಇಂದು 500 ಕೋಟಿ ತಲುಪಿರುವುದು ಯೋಜನೆಯ ಯಶಸ್ಸು ಮತ್ತು ಜನಪ್ರಿಯತೆಗೆ ಸಾಕ್ಷಿಯಾಗಿದೆ ಎಂದರು. ವರದಿ ಸೋಮಶೇಖರ್, ರೈತ ಧ್ವನಿ ನ್ಯೂಸ್, ಹಾವೇರಿ. ಕಾಂಗ್ರೆಸ್ಸಿನ ಅಧ್ಯಕ್ಷರೇ, ಕಾರ್ಯಕ್ರಮ ನಮ್ಮದೇ ಹೆಸರಲ್ಲಿ ನಂಬಾರ್ದು. ಆದ್ದರಿಂದ ನಮ್ಮ ಸರ್ಕಾರ ಇವತ್ತಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು 2 ವರ್ಷ 1 ತಿಂಗಳಾಗಿದೆ. ನಾವು ಚುನಾವಣಾ ಪೂರ್ವದಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ 5 ಗ್ಯಾರಂಟಿಗಳನ್ನು ಕೊಡ್ತೇವೆ ಅನ್ನೋ ಮಾತನ್ನು ಹೇಳಿದ್ವಿ. ಆ ಪ್ರಕಾರ ಸರ್ಕಾರ ಬಂದ ಕೇವಲ 24 ತಾಸಿನಲ್ಲಿ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಡಿ.ಕೆ. ಶಿವಕುಮಾರ್ ಸಾಹೇಬರು ಫಸ್ಟಿಗೆ ಅಕ್ಕಿಯನ್ನು ಕೊಡುವಂತ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ತದನಂತರ ವಿದ್ಯುತ್ ಅನ್ನು ಉಚಿತವಾಗಿ ಕೊಡುವಂತ ಕಾರ್ಯಕ್ರಮ ಮಾಡಿದ್ವಿ. ತದನಂತರ ಗೃಹಲಕ್ಷ್ಮಿ ಕಾರ್ಯಕ್ರಮ ತಂದ್ವಿ. ತದನಂತರ ಶಕ್ತಿ ಮತ್ತು ಯುವ ನಿಧಿಯಾದಂತಹ ಕಾರ್ಯಕ್ರಮಗಳನ್ನು ಬಂದಂತ ಕೇವಲ 2-3 ತಿಂಗಳಲ್ಲಿ ಈ ಜನರಿಗೆ, ಈ ಕರ್ನಾಟಕ ರಾಜ್ಯದ 7 ಕೋಟಿ ಕನ್ನಡಿಗರಿಗೆ ಏನು ಮಾತು ಕೊಟ್ಟಿದ್ವಿ ಆ ಪ್ರಕಾರ ನಾವು 5 ಗ್ಯಾರಂಟಿಗಳನ್ನು ನಿರ್ವಹಿಸುವ ಮುಖಾಂತರ, ಕೊಡುವ ಮುಖಾಂತರ ಕೊಟ್ಟ ಮಾತಿನಂತೆ ನಡ್ಕೊಂಡಿರುವಂತಹ ಕೆಲಸ ಈ ರಾಜ್ಯದ ಕಾಂಗ್ರೆಸ್ ಪಕ್ಷದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಸರ್ಕಾರ ಮಾಡಿದೆ. ಅವಾಗ ಚುನಾವಣಾ ಪೂರ್ವದಲ್ಲಿ ನಮ್ಮ ವಿರೋಧ ಪಕ್ಷದವರು ನಮಗೆ ಟೀಕೆ ಮಾಡ್ತಿದ್ರು. ಇವ್ರು ಸುಳ್ಳು ಹೇಳ್ತಾರ, ಇವ್ರು ಗ್ಯಾರಂಟಿ ಸುಳ್ಳು ಮಾತಾಡ್ತಾ ಇದ್ರು. ಇವ್ರು ಬಸ್ ಫ್ರೀ ಮಾಡ್ತಾರೇನು, ಕರೆಂಟ್ ಫ್ರೀ ಕೊಡ್ತಾರೇನು, ಇವ್ರು ತಿಂಗಳ 2,000 ರೂಪಾಯಿ ಕೊಡ್ತಾರ, ಇವರು ಅಕ್ಕಿ 10 ಕೆಜಿ ಕೊಡ್ತಾರ ಅಂತೇಳಿ ನಮ್ಮನ್ನು ತಮಾಷೆ ಮಾಡಿದಂತ ಜನ ಇವತ್ತು ಎಲ್ಲರಿಗಿಂತ ಮೊದಲು ಲೈನ್ಯಾಗ ಅವ್ರು ಆಗ್ತಾರೆ. ನಮ್ಮನ್ನು ತಮಾಷೆ ಮಾಡಿದಂತ ಜನ ಇವತ್ತು ಆ ಯೋಜನೆಯನ್ನು ಇವತ್ತು ಸ್ವೀಕಾರ ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಬಹಳ ಕೀಳು ಮಟ್ಟದಲ್ಲಿ ಮಾತಾಡ್ತಾರೆ. ಇಲ್ಲ ಈ ಬಸ್ಗಳು ಬಿಟ್ಟಿರೋದ್ರಿಂದ ಹೆಣ್ಮಕ್ಳು ಗಂಡ್ಮಕ್ಳ ಮಾತುಗಳು ನಿಮ್ ಹೆಣ್ಮಕ್ಳಿಗೆ ನೀವು ಬಿಗಿಟ್ಕೊಡಿ, ನಮ್ಮ ಯೋಜನೆ ತಪ್ಪಂತ ಯಾಕಿರ್ತೀವಿ. ನಾವು ತಾಯಂದ್ರಿಗೆ ಶಕ್ತಿ ಕೊಡುವಂತ ಕೆಲಸ ಮಾಡ್ತಾ ಇದೀವಿ, ನಮ್ಮ ಸಹೋದರಿಯರಿಗೆ ಶಕ್ತಿ ಕೊಡುವಂತ ಕೆಲಸ ಮಾಡ್ತಾ ಇದೀವಿ. ಇವತ್ತು ಗೃಹಲಕ್ಷ್ಮಿಯ ಮುಖಾಂತರ ಇವತ್ತು ಸತತವಾಗಿ ಬರಗಾಲ, ಕೊರೋನಾ ಮತ್ತೆ ಅತಿವೃಷ್ಟಿಯಿಂದ ಬಹಳಷ್ಟು ರೈತರು ಹಾಳಾಗಿದ್ದಾರೆ. ಅವರು ಶಕ್ತಿ ಕೊಡ್ಲಿಕ್ಕೆ ತಿಂಗಳ 2,000 ರೂಪಾಯಿ ಕೊಡ್ತಾ ಇದೀವಿ, 10 ಕೆಜಿ ಅಕ್ಕಿಯನ್ನು ಕೊಡ್ತಾ ಇದೀವಿ, ಕರೆಂಟ್ ಫ್ರೀ ಕೊಡ್ತಾ ಇದೀವಿ, ಬಸ್ ಫ್ರೀ ಕೊಡ್ತಾ ಇದೀವಿ. ನಿರುದ್ಯೋಗಿ ಯುವಕರಿಗೆ 3,000 ರೂಪಾಯಿ ಕೊಡುವ ಮುಖಾಂತರ ಅವ್ರು ಏನು ನಮಗೆ ಓಟ್ ಹಾಕಿ ನಮ್ಮ ಮೇಲೆ ಋಣ ಇತ್ತು ಆ ಋಣ ತೀರಿಸುವಂತ ಕೆಲಸ ಇವತ್ತು ನಾವು ಮಾಡ್ತಾ ಇದೀವಿ. ಇವತ್ತು ನಾನು ಈ ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿ ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ಗ್ಯಾರಂಟಿಯಿಂದ ಎಲ್ಲ ಸರ್ಕಾರ ದಿವಾಳಿ ಆಗೈತೆ ಅಂತಾರೆ. ನಾನು ಹೇಳ್ತೀನಿ, ನಾ ಬರೀ MLA ಆಗಿ 7 ತಿಂಗಳಾಯ್ತು. 7 ತಿಂಗಳಾಗಿ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಶಿವಕುಮಾರ್ ಅವರು ಸೇರಿ 1,000 ಕೋಟಿಗಿಂತ ಹೆಚ್ಚು ಗ್ಯಾರಂಟಿ ಚಿಕ್ಕಮಗಳೂರಿನಲ್ಲಿ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರ ದಿವಾಳಿ ಆದ್ರೆ 1,000 ಕೋಟಿ ಕೊಡಕ್ ಸಾಧ್ಯ ಇದೆಯಾ? ಶಿಗ್ಗಾಂವ ಸವಣೂರು ಬಂಕಾಪುರ ಕುಡಿಯೋ ನೀರಿಗಾಗಿ 400 ಕೋಟಿ ರೂಪಾಯಿ ಯೋಜನೆಯನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ರೆಡಿ ಮಾಡಿದ್ದಾರೆ. ಇನ್ನೊಂದು 15-20 ದಿನಗಳಲ್ಲಿ ಆ ಯೋಜನೆ ನಮ್ಮ ಶಿಗ್ಗಾಂವ ಸವಣೂರು ವಿಧಾನಸಭಾ ಕ್ಷೇತ್ರದಲ್ಲಿ ಜಾರಿ ಆಗ್ತಾ ಇದೆ. ಸವಣೂರಿನ ಪ್ರಜೆಗಳು ತಾವೆಲ್ಲ ಇದೀವಿ. ಇಲ್ಲಿ ಸವಣೂರಲ್ಲಿ 20 ದಿನಕ್ಕೊಮ್ಮೆ ನೀರು ಬರ್ತಾ ಇದೆ. ಇವತ್ತು ನಾವು ಸವಣೂರಿನ ಮೋತಿ ತಾಲೂಕಿಗೆ ವರ್ಧಾ ನದಿಯಿಂದ ನೀರು ತಂದು ಆ ಮೋತಿ ತಾಲೂಕನ್ನು ಅಭಿವೃದ್ಧಿ ಮಾಡಿ ಸವಣೂರಿನ ಜನತೆಗೆ 50,000ಕ್ಕಿಂತ ಹೆಚ್ಚು ಜನಸಂಖ್ಯೆ ಇರುವಂತ ಈ ಸವಣೂರು ಪಟ್ಟಣಕ್ಕೆ 24 ತಾಸು ನದಿ ನೀರು ಕೊಡುವಂತ ಕೆಲಸ ನಾವು ಮುಂದಿನ ದಿನದಲ್ಲಿ ಮಾಡ್ತೇವೆ ಅಂತ ಮಾತಾಡಿಕೊಳ್ಳೋದ್ರಲ್ಲಿ ಹೇಳಿ ಬಯಸ್ತೇನೆ. ಅದೇ ರೀತಿ ಶಿಗ್ಗಾಂವಲ್ಲಿ 400 ಕೆರೆಯನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದೇವೆ. ಬಂಕಾಪುರ್ಗೆ ನಾವು ತವರಬೆಳಹಳ್ಳಿಯ ಜನರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಹೇಳ್ಕೊಂಡು ನಾವು ಇವತ್ತು ತವರಬೆಳಹಳ್ಳಿ ನೀರಾವರಿ ಜೊತೆಗೆ ಬಂಕಾಪುರ್ಗೆ ನಾವು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ.
ನಮ್ಮ ಸವಣೂರು ಪಟ್ಟಣ 50,000 ಜನಸಂಖ್ಯೆ ಇರುವ ಪಟ್ಟಣ 135 ವರ್ಷದ ಹಳೆ ಬಿಲ್ಡಿಂಗ್ ಇತ್ತು. ಮೊನ್ನೆ ಬಜೆಟ್ ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು 50 ಕೋಟಿ ಕೊಡೋ ಮುಖಾಂತರ ಹೊಸ ಬಿಲ್ಡಿಂಗ್ ಅನ್ನು ಕಟ್ಟುವಂತ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೇವೆ. ಬಸ್ ಇಲ್ಲ ಅಂತ ಹೇಳಿದ್ರು. ಈ ನಮ್ಮ ಡಿಪೋಕ್ಕೆ ನಾನು ಶಾಸಕ ಆದ್ಮೇಲೆ 6 ಬಸ್ ಅನ್ನು ತಂದಿದ್ದೀನಿ. ಎಷ್ಟು? 12 20